ಟೀಮ್ ಇಂಡಿಯಾದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಟೀಮ್ ಇಂಡಿಯಾದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದಾಗ ನೀಟಾಗಿ ಅರ್ಥ ಆಗುತ್ತೆ. ಟೀಮ್ ಇಂಡಿಯಾ ಇಷ್ಟೊಂದು ಕಳಪೆ ಮಟ್ಟದ ಪ್ರದರ್ಶನವನ್ನು ಕೊಡೋದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಸಾಕಷ್ಟು ಕಾರಣಗಳು ನಮಗೆ ಕಣ್ಣು ಮುಂದೆ ಬರುತ್ತೆ. ಟೀಮ್ ಇಂಡಿಯಾದ ಕೋಚ್ ಅಥವಾ ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ವಿರಾಟ್ ಕೊಹ್ಲಿ ಅವರನ್ನು ಕ್ಯಾಪ್ಟನ್ ಮಾಡೋದನ್ನು ಬಿಟ್ಬಿಟ್ಟು ಬೂಮ್ರಾ ಅವರಿಗೆ ಕ್ಯಾಪ್ಟನ್ಸಿಯನ್ನು ಕೊಡುತ್ತೆ. ಗಿಲ್ ಅವರ ಕ್ಯಾಪ್ಟನ್ಸಿಯಲ್ಲಿ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಒಂದೇ ಒಂದು ಟೆಸ್ಟ್ ಪಂದ್ಯವನ್ನು ಸಹ ಆಡಲಿಲ್ಲ. ಮೋಸ್ಟ್ಲಿ ಅವರಿಬ್ಬರಿಗೂ ಸಹ ಈಗೋ ಅಡ್ಡ ಬಂದಿರಬೇಕು. ಈ ಹಿಂದಿನ ಸಾಕಷ್ಟು ಪಂದ್ಯಗಳಲ್ಲಿ ಸ್ಟೇಡಿಯಂನಲ್ಲೇನೆ ವಿರಾಟ್ ಕೊಹ್ಲಿ ಹಾಗೂ ಗೌತಮ್ ಗಂಭೀರ್ ಕಚ್ಚಾಡಿಕೊಂಡಿದ್ದು, ಈ ಇಬ್ಬರು ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಹಾಗೂ ಗಂಭೀರ್ ಈ ಮೂವರನ್ನೂ ಸಹ ಕೂರಿಸಿ ಸಂಧಾನವನ್ನ ಮಾಡುವ ಮೂಲಕ ಎಲ್ಲವನ್ನೂ ಸಹ ಬಗೆಹರಿಸಬೇಕು. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಟೀಮ್ ಇಂಡಿಯಾದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಟೀಮ್ ಇಂಡಿಯಾದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದಾಗ ನೀಟಾಗಿ ಅರ್ಥ ಆಗುತ್ತೆ. ಇತ್ತೀಚೆಗೆ ಅಂದರೆ ಲಾಸ್ಟ್ ಸೀರೀಸ್ ಸೌತ್ ಆಫ್ರಿಕಾ ವಿರುದ್ಧ ಒಂದು ಟೆಸ್ಟ್ ಸೀರೀಸನ್ನು ಆಡಿತ್ತು. ಈ ಟೆಸ್ಟ್ ಸೀರೀಸ್ನಲ್ಲಿ ಟೀಮ್ ಇಂಡಿಯಾ ವೈಟ್ ವಾಶ್ ಅನ್ನು ಅನುಭವಿಸುವ ಮೂಲಕ ಏನು ಬಹಳ ದಿನಗಳಿಂದ ನಂಬರ್ 1 ಸ್ಥಾನ ಏನು ಮೇಂಟೈನ್ ಮಾಡ್ಕೊಬರ್ತಾಯಿದ್ರು ಆ ಸ್ಥಾನವನ್ನು ಕಾಪಾಡಿಕೊಳ್ಳೋಕ್ಕೆ ಆಗಲಿಲ್ಲ. ಬದಲಾಗಿ ಇದೀಗ ಸೌತ್ ಆಫ್ರಿಕಾದ ಮೇಲೆ ವೈಟ್ ವಾಶನ್ನು ಅನುಭವಿಸಿದ ನಂತರ ಈಗ ಟೀಮ್ ಇಂಡಿಯಾ ಟೆಸ್ಟ್ನಲ್ಲಿ 4ನೇ ಸ್ಥಾನಕ್ಕೆ ಬಂದು ಇಳಿದಿದೆ. ಡೇ ಬೈ ಡೇ ಟೀಮ್ ಇಂಡಿಯಾದ ಮೇಲೆ ಅಂದರೆ ಈ ಒಂದು ಪರಿಸ್ಥಿತಿಗೆ, ಟೀಮ್ ಇಂಡಿಯಾದ ಈ ಒಂದು ಪರಿಸ್ಥಿತಿಗೆ ಕಾರಣ ಯಾರನ್ನು ಹೊಣೆ ಮಾಡೋದು? ಕೋಚ್ನ ಹೊಣೆ ಮಾಡೋದಾ, ಅಥವಾ ಆಯ್ಕೆ ಸಮಿತಿಯನ್ನು ಹೊಣೆ ಮಾಡೋದಾ, ಅಥವಾ ಟೀಮಲ್ಲಿ ಇರುವಂತಹ ಪ್ಲೇಯರ್ಸ್ಗಳನ್ನು ಹೊಣೆ ಮಾಡೋದಾ, ಅಥವಾ ಟೀಮ್ನ ಕ್ಯಾಪ್ಟನನ್ನು ಹೊಣೆ ಮಾಡೋದಾ? ಯಾರನ್ನ ಹೊಣೆ ಮಾಡೋದು ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ ಟೀಮ್ ಇಂಡಿಯಾದಲ್ಲಿ ಸರಿ ಇಲ್ಲ ಅಂತ ನಾನು ಏನು ಹೇಳಿದೆ, ಯಾವ ವಿಚಾರಕ್ಕೋಸ್ಕರ ಸರಿ ಇಲ್ಲ, ಏನೆಲ್ಲ ಸರಿ ಇಲ್ಲ, ಟೀಮ್ ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಟೀಮ್ ಇಂಡಿಯಾ ಇಷ್ಟೊಂದು ಕಳಪೆ ಮಟ್ಟದ ಪ್ರದರ್ಶನವನ್ನು ಕೊಡೋದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಸಾಕಷ್ಟು ಕಾರಣಗಳು ನಮಗೆ ಕಣ್ಣು ಮುಂದೆ ಬರುತ್ತೆ. ಜೂನ್ 29, 2024 ರಾಹುಲ್ ದ್ರಾವಿಡ್ ಕೋಚ್ ಆಗಿರ್ತಾರೆ. T20 ವಿಶ್ವಕಪ್ಪನ್ನು ಟೀಮ್ ಇಂಡಿಯಾ ಗೆದ್ದುಕೊಳ್ಳುತ್ತೆ. T20 ವಿಶ್ವಕಪ್ಪನ್ನು ಗೆದ್ದುಕೊಂಡ ನಂತರ ರಾಹುಲ್ ದ್ರಾವಿಡ್ ಅವರ ಒಂದು ಕೋಚಿಂಗ್ನ ಅವಧಿ ಕೂಡ ಮುಕ್ತಾಯ ಆಗಿರುತ್ತೆ. ಆದರೆ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ T20 ವರ್ಲ್ಡ್ ಕಪ್ ಆದ ನಂತರ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ T20 ಕ್ರಿಕೆಟ್ಗೆ ಒಂದು ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ ಅಂತ. ಆದರೆ ಆವತ್ತು T20 ಕ್ರಿಕೆಟ್ಗೆ ಈ ಇಬ್ಬರು ದಿಗ್ಗಜರು ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ. ಕಾರಣ ಬಂದು ಯುವಕರಿಗೆ, ಹೊಸ ಪ್ಲೇಯರ್ಸ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಎನ್ನುವ ನಿಟ್ಟಿನಲ್ಲಿ T20 ಕ್ರಿಕೆಟ್ಗೆ ಅವರು ರಿಟೈರ್ಮೆಂಟನ್ನು ಘೋಷಣೆ ಮಾಡ್ತಾರೆ. ಅದರಲ್ಲೂ ವಿಶ್ವಕಪ್ಪನ್ನು ಗೆದ್ದ ಬಳಿಕ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದು ಒಂದು ಅರ್ಥಪೂರ್ಣವಾಗಿತ್ತು. T20 ಕ್ರಿಕೆಟ್ ಅಂದರೆ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಹೊಡಿ ಬಡಿ ಆಟ ಅಲ್ಲಿ ಫೇಮಸ್. ಆ ಮೂಲಕ ಒಂದಷ್ಟು ಯುವಕರಿಗೆ, ಹೊಡಿ ಬಡಿ ಆಟವನ್ನು ಆಡುವಂತಹ ಯುವಕರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಅವರು ಟೆಸ್ಟ್ ಕ್ರಿಕೆಟ್ ಹಾಗೂ ಏಕದಿನ ಕ್ರಿಕೆಟ್ಗೂ ಸಹ ಟೀಮ್ ಇಂಡಿಯಾಗೆ ಬೆನ್ನೆಲುಬಾಗಿ ನಿಲ್ತಾರೆ ಎನ್ನುವ ಕಾರಣಕ್ಕೆ T20 ಕ್ರಿಕೆಟ್ಗೆ ಈ ಇಬ್ಬರು ಆಟಗಾರರು ಆವತ್ತು ನಿವೃತ್ತಿಯನ್ನು ಘೋಷಣೆ ಮಾಡಿದರು. ಇದಾದ ಬಳಿಕ ಒಂದು ತಿಂಗಳ ಅಂತರದಲ್ಲಿ ಅಂದರೆ ಜುಲೈ 9, 2024 ರಾಹುಲ್ ದ್ರಾವಿಡ್ ಅವರ ಜಾಗಕ್ಕೆ ಗೌತಮ್ ಗಂಭೀರ್ ಅವರನ್ನು ಕರೆದುಕೊಂಡು ಬರಲಾಗುತ್ತೆ. ಟೀಮ್ ಇಂಡಿಯಾದ ಮುಖ್ಯ ಕೋಚ್ ಆಗಿ ಅವರು ನೇಮಕ ಆಗ್ತಾರೆ. ಇದಾಗಿ ಹತ್ತಿರ 10ರಿಂದ 11 ತಿಂಗಳುಗಳ ಕಾಲ ಎಲ್ಲವೂ ಕೂಡ ಕರೆಕ್ಟಾಗೇ ಇರುತ್ತೆ. ಆದರೆ ಇಲ್ಲಿಂದ ಸ್ಟಾರ್ಟ್ ಆಯಿತು. ಯಾವಾಗ ಜುಲೈ 9, 2024 ಗಂಭೀರ್ ಅವರು ಟೀಮ್ ಇಂಡಿಯಾದ ಕೋಚ್ ಆಗ್ತಾರೆ, ಅದಾಗಿ ಹತ್ತಿರ 10ರಿಂದ 11 ತಿಂಗಳ ಅವಧಿಯಲ್ಲಿ ಅಂದರೆ ಮೇ 7ನೇ ತಾರೀಕು 2025 ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ. ಮೇ 12, 2025 ಅಂದರೆ ರೋಹಿತ್ ಶರ್ಮಾ ರಿಟೈರ್ಮೆಂಟನ್ನು ಅನೌನ್ಸ್ ಮಾಡಿ 5 ದಿನಗಳ ಬಳಿಕ ವಿರಾಟ್ ಕೊಹ್ಲಿ ಕೂಡ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ. ಈ ಟೆಸ್ಟ್ ಕ್ರಿಕೆಟ್ಗೆ ಇವರಿಬ್ಬರು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದು ನಿಜವಾಗ್ಲೂ T20 ಕ್ರಿಕೆಟ್ಗೆ ಘೋಷಣೆ ಮಾಡಿದ್ದು ಅಷ್ಟೊಂದು ಅಚ್ಚರಿ ಆಗಿರಲಿಲ್ಲ. ಆದರೆ ಟೆಸ್ಟ್ ಕ್ರಿಕೆಟ್ಗೆ ಘೋಷಣೆ ಮಾಡಿದ್ದು ನಿಜವಾಗ್ಲೂ ಸಾಕಷ್ಟು ಜನರಿಗೆ ಅಚ್ಚರಿಯಾಗಿತ್ತು. ಅದರಲ್ಲೂ ಟೀಮ್ ಇಂಡಿಯಾದ ಟೆಸ್ಟ್ ಕ್ರಿಕೆಟ್ ಪ್ರಿಯರಿಗೆ ಸಿಕ್ಕಾಬಟ್ಟೆ ಅಚ್ಚರಿಯಾಗಿತ್ತು. ಯಾಕಪ್ಪ ಅಂತಂದರೆ ಈ ಇಬ್ಬರು ಆಟಗಾರರನ್ನು ಹೊರತುಪಡಿಸಿ ಟೀಮ್ ಇಂಡಿಯಾದ ಟೆಸ್ಟ್ ಕ್ರಿಕೆಟನ್ನು ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಅಸಾಧ್ಯ. ಯಾಕಪ್ಪ ಅಂತಂದರೆ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಲೈನಪ್ನಲ್ಲಿ, ಟೆಸ್ಟ್ ಬ್ಯಾಟಿಂಗ್ ಲೈನಪ್ನಲ್ಲಿ ಯಾವುದೇ ರೀತಿಯ ಅನುಭವಿ ಆಟಗಾರರು ಇರಲಿಲ್ಲ. ಈ ಇಬ್ಬರೂ ಕೂಡ ರಿಟೈರ್ಮೆಂಟನ್ನು ಘೋಷಣೆ ಮಾಡಿದಾಗ ಟೀಮ್ ಇಂಡಿಯಾದ ಟೆಸ್ಟ್ ಭವಿಷ್ಯ ಏನಾಗಬಹುದು ಫ್ಯೂಚರ್ನಲ್ಲಿ ಅನ್ನೋದನ್ನು ಸಾಕಷ್ಟು ಜನ ಆವತ್ತೇ ಗೆಸ್ ಮಾಡಿದರು. ಆದರೆ ಈ ಇಬ್ಬರು ಆಟಗಾರರು ಸಹ ಟೀಮ್ ಇಂಡಿಯಾಗೆ ಅಂದರೆ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡೋದಕ್ಕೆ ಸಾಕಷ್ಟು ಕಾರಣಗಳು ಇತ್ತು ಅನ್ನೋದು ಕೂಡ ಗೊತ್ತಾಗಿತ್ತು. ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಈ ಇಬ್ಬರು ಕೂಡ ಆಸ್ಟ್ರೇಲಿಯಾ ವಿರುದ್ಧದ ಒಂದು ಟೆಸ್ಟ್ ಸೀರೀಸ್ ಆದ ನಂತರ ನಿವೃತ್ತಿಯನ್ನು ಘೋಷಣೆ ಮಾಡಿದರು. ಆದರೆ ಈ ಸೀರೀಸ್ನಲ್ಲಿ
ಈ ಸೀರೀಸ್ನಲ್ಲಿ ಸಾಕಷ್ಟು ಗಮನಾರ್ಹ ಬೆಳವಣಿಗೆಗಳು ಕಂಡುಬಂದಿತ್ತು. ಯಾಕೆ ಅಂತಂದರೆ ಟೀಮ್ ಇಂಡಿಯಾದ ಹೆಡ್ ಕೋಚ್ ಆಗಿ ಗಂಭೀರ್ ಅವರು ನೇಮಕ ಆಗಿತ್ತು. ಮೊದಲನೇದಾಗಿ 7ನೇ ತಾರೀಕಿಗೆ ಅಂದರೆ ಮೇ 7ನೇ ತಾರೀಕು 2025ಕ್ಕೆ ರೋಹಿತ್ ಶರ್ಮಾ ಏನು ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿತ್ತು. ಏನಪ್ಪ ಅಂತಂದರೆ ಆಸ್ಟ್ರೇಲಿಯಾದ ವಿರುದ್ಧ ಒಂದು ಟೆಸ್ಟ್ ಸರಣಿ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕೆಲವೊಂದು ಮ್ಯಾಚ್ಗಳಿಗೆ ರೋಹಿತ್ ಶರ್ಮಾ ಅವೈಲಬಲ್ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಕ್ಯಾಪ್ಟನ್ ಆಗಿದ್ದಂತಹ ರೋಹಿತ್ ಶರ್ಮಾ ಅವೈಲಬಲ್ ಇಲ್ಲ ಅಂತಂದಾಗ ಆ ಕ್ಯಾಪ್ಟನ್ಸಿ ಟೆಸ್ಟ್ ಕ್ರಿಕೆಟ್ನ ಕ್ಯಾಪ್ಟನ್ಸಿ ಮೋಸ್ಟ್ಲಿ ವಿರಾಟ್ ಕೊಹ್ಲಿ ಅವರು ನಿಭಾಯಿಸಬಹುದು ಮಿಕ್ಕಂತಹ ಪಂದ್ಯಗಳಿಗೆ ಅನ್ನೋದನ್ನು ಎಲ್ಲರೂ ಕೂಡ ಗೆಸ್ ಮಾಡಿರ್ತಾರೆ. ಆದರೆ ಟೀಮ್ ಇಂಡಿಯಾದ ಕೋಚ್ ಅಥವಾ ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ವಿರಾಟ್ ಕೊಹ್ಲಿ ಅವರನ್ನು ಕ್ಯಾಪ್ಟನ್ ಮಾಡೋದನ್ನು ಬಿಟ್ಬಿಟ್ಟು ಬೂಮ್ರಾ ಅವರಿಗೆ ಕ್ಯಾಪ್ಟನ್ಸಿಯನ್ನು ಕೊಡುತ್ತೆ. ಅದಾದ ನಂತರ ಏನೆಲ್ಲ ಆಯಿತು, ಸಾಕಷ್ಟು ಪಂದ್ಯಗಳಲ್ಲಿ ಸೋಲನ್ನು ಸಹ ಅನುಭವಿಸಬೇಕಾಯಿತು. ಯಾಕಪ್ಪ ಅಂತಂದರೆ ಇಲ್ಲಿ ಬೂಮ್ರಾ ಅಂದರೆ ರೋಹಿತ್ ಶರ್ಮಾ ಬದಲಿಗೆ ಬೂಮ್ರಾ ಅವರಿಗೆ ಕ್ಯಾಪ್ಟನ್ ಆಯ್ಕೆ ಮಾಡಿದ್ದು ನಿಜವಾಗ್ಲೂ ಎಲ್ರಿಗೂ ಕೂಡ ಶಾಕಿಂಗ್ ಆಗಿತ್ತು. ಯಾಕೆ ಅಂತಂದರೆ ಅನುಭವ ಅಂತ ಬಂದಾಗ ವಿರಾಟ್ ಕೊಹ್ಲಿ ಅವರಿಗಿಂತಹ ದೊಡ್ಡ ಅನುಭವ ಬೂಮ್ರಾ ಅವರಿಗೆ ಇರಲಿಲ್ಲ. ಅದರ ಜೊತೆಗೆ 5ನೇ ಪ್ಲೇಸ್ನಲ್ಲಿ ಇದ್ದಂತಹ ಈ ಮುಂಚೆ 5ನೇ ಪ್ಲೇಸ್ನಲ್ಲಿ ಇದ್ದಂತಹ ಟೆಸ್ಟ್ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾವನ್ನು ಟಾಪ್ 1 ಪೊಸಿಷನ್ಗೆ ತೆಗೆದುಕೊಂಡು ಬಂದಂತಹ ಕೀರ್ತಿ ವಿರಾಟ್ ಕೊಹ್ಲಿಗೆ ಸಲ್ಲುತ್ತೆ. ಆದರೂ ಕೂಡ ಅವರಿಗೆ ಅಲ್ಲಿ ಚಾನ್ಸನ್ನು ಕೊಡಲಾಗಿಲ್ಲ. ಇದಕ್ಕೂ ಕೂಡ ಕಾರಣ ಗಂಭೀರ್ ಅಂತಾನೆ ಹೇಳಲಾಗುತ್ತೆ. ಇದಾದ ಬಳಿಕ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ಅವರು ನೇಮಕಗೊಳ್ತಾರೆ. ಗಿಲ್ ಅವರ ಕ್ಯಾಪ್ಟನ್ಸಿಯಲ್ಲಿ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಒಂದೇ ಒಂದು ಟೆಸ್ಟ್ ಪಂದ್ಯವನ್ನು ಸಹ ಆಡಲಿಲ್ಲ. ಮೋಸ್ಟ್ಲಿ ಅವರಿಬ್ಬರಿಗೂ ಸಹ ಈಗೋ ಅಡ್ಡ ಬಂದಿರಬೇಕು. ಯಾಕಪ್ಪ ಅಂತಂದರೆ ಇಷ್ಟೊಂದು ಸೀನಿಯರ್ ಪ್ಲೇಯರ್ಸ್ನ ಇಟ್ಕೊಂಡು T20 ಕ್ರಿಕೆಟ್ ಆಗಿದ್ದಿದ್ರೆ ಓಕೆ, ಯುವಕರಿಗೆ ಅವಕಾಶ ಕೊಡಬೇಕು, ಓಕೆ. ಇಷ್ಟೊಂದು ಸೀನಿಯರ್ ಪ್ಲೇಯರ್ಸ್ನ ಇಟ್ಕೊಂಡು ಕೂಡ ಅವರಿಗೆ ನಾಯಕತ್ವವನ್ನು ಅಥವಾ ನಾಯಕ ಪಟ್ಟವನ್ನು ಕಟ್ಟದೇನೆ ಯುವ ಆಟಗಾರನಿಗೆ ನಾಯಕತ್ವ ಪಟ್ಟ ಕಟ್ಟಿದ್ದು ಕೂಡ ಇಷ್ಟ ಆಗಿರಲಿಲ್ಲ. ಇದು ಮುಂಚೆನೇ ಗೊತ್ತಿದ್ದ ಕಾರಣಕ್ಕೇನೆ ಇವರಿಬ್ಬರು ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು ಅಂತ ಕೂಡ ಹೇಳಲಾಗುತ್ತೆ. ಇದರ ಜೊತೆಗೆ ಗಂಭೀರ್ ಹಾಗೂ ರೋಹಿತ್ ಶರ್ಮಾ ಅವರ ರಿಲೇಷನ್ಶಿಪ್ನಲ್ಲಿ ಅಷ್ಟೇನು ದೊಡ್ಡ ಡೆವಲಪ್ಮೆಂಟ್ಗಳು ಆಗದೇ ಇದ್ರೂ ಕೂಡ ಈ ಹಿಂದಿನ ಸಾಕಷ್ಟು ಪಂದ್ಯಗಳಲ್ಲಿ ಸ್ಟೇಡಿಯಂನಲ್ಲೇನೆ ವಿರಾಟ್ ಕೊಹ್ಲಿ ಹಾಗೂ ಗೌತಮ್ ಗಂಭೀರ್ ಕಚ್ಚಾಡಿಕೊಂಡಿದ್ದು ಅವರಿಬ್ಬರ ದ್ವೇಷ ಮನೋಭಾವ ಯಾವ ರೀತಿ ಇತ್ತು ಅನ್ನೋದನ್ನು ಸಾಕಷ್ಟು ಬಾರಿ ಫೀಲ್ಡ್ಗಳಲ್ಲಿ ನೀವು ನೋಡಿರ್ತೀರ. ಅದನ್ನು ನಾನು ಮತ್ತೊಮ್ಮೆ ಗಮನಿಸೋದಕ್ಕೆ ಪ್ರಯತ್ನ ಪಡ್ತೀನಿ. 2013ರ IPLನಲ್ಲಿ ನಡೆದಂತಹ ಘಟನೆ ಇದು. RCB ವರ್ಸಸ್ KKR ನಡುವಿನ ಪಂದ್ಯ ಅದಾಗಿರುತ್ತೆ. ಕೊಹ್ಲಿ ಔಟ್ ಆದ ನಂತರ KKR ಟೀಮ್ನ ಆಟಗಾರರು ಒಂದಿಷ್ಟು ಸೆಲೆಬ್ರೇಷನನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಗೌತಮ್ ಗಂಭೀರ್ ಹಾಗೂ ವಿರಾಟ್ ಕೊಹ್ಲಿಯ ನಡುವೆ ಒಂದು ದೊಡ್ಡದಾದಂತಹ ಜಗಳನೇ ಫೀಲ್ಡ್ನಲ್ಲಿ ನಡೆಯುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಇದೇ ಆ ಕ್ಷಣ. ಈ ಸಂದರ್ಭದಲ್ಲಿ KKR ತಂಡದ ಒಂದಷ್ಟು ಜನ ಆಟಗಾರರು ಬಂದ್ಬಿಟ್ಟು ಇಬ್ಬರನ್ನು ಕೂಡ ಸಮಾಧಾನ ಪಡಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಅದು ಅಲ್ಲಿಗೆ ತಣ್ಣಗೂ ಕೂಡ ಆಗಿತ್ತು. ಈ ಪಂದ್ಯದ ನಂತರ ಈ ಇಬ್ಬರು ಆಟಗಾರರಿಗೂ ಸಹ BCCI ದಂಡವನ್ನು ವಿಧಿಸಿತ್ತು. ಇದಾದ ನಂತರ 2023ರ IPLನಲ್ಲಿ RCB ವರ್ಸಸ್ LSG ಮ್ಯಾಚ್ ನಡೀತಿರುತ್ತೆ. ಆಲ್ರೆಡಿ IPLನಿಂದ ಗೌತಮ್ ಗಂಭೀರ್ ರಿಟೈರ್ ಆಗಿರ್ತಾರೆ. ಆದರೆ LSG ತಂಡದ ಮೆಂಟರ್ ಆಗಿ ಇರುವಂತಹ ಈ ಸಂದರ್ಭದಲ್ಲೂ ಸಹ ವಿರಾಟ್ ಕೊಹ್ಲಿ ಹಾಗೂ ಗೌತಮ್ ಗಂಭೀರ್ ನಡುವೆ ಒಂದಷ್ಟು ಮಾತಿನ ಚಕಮಕಿ ನಡೆಯುತ್ತೆ. ಈ ಪಂದ್ಯ ಆದ ಬಳಿಕ ಸಹ BCCI ಈ ಇಬ್ಬರಿಗೂ ಪಂದ್ಯದ 100ರಷ್ಟು ಅಂದರೆ ಏನು ಒಂದು ಮ್ಯಾಚಿಗೆ ಏನು ಅವರಿಗೆ ರೆನ್ಯುಮರೇಷನ್ ಸಿಗುತ್ತೆ ಆ ರೆನ್ಯುಮರೇಷನ್ನ ದಂಡವಾಗಿ ಇಬ್ಬರಿಗೂ ಸಹ ವಿಧಿಸಿರುತ್ತೆ. ಇದಾದ ಬಳಿಕ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿತ್ತು. ಅಂದರೆ ಈ ಇಬ್ಬರೂ ಸಹ ಎಣ್ಣೆ ಶೀಗೆಕಾಯಿ ಎನ್ನುವ ನಿಟ್ಟಿನಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳು ನೋಡ್ತಾರೆ. ಇಂತಹ ಎಣ್ಣೆ ಶೀಗೆಕಾಯಿ ಇರುವಂತಹ ಜಾಗದಲ್ಲಿ ಒಬ್ಬ ಪ್ಲೇಯರ್ ಇನ್ನೊಬ್ಬ ಕೋಚ್ ಆಗಿ ಇದ್ದರೆ ಟೀಮ್ ಇಂಡಿಯಾದ ಡ್ರೆಸ್ಸಿಂಗ್ ರೂಮ್ನ ವಾತಾವರಣ ಯಾವ ರೀತಿ ಇರಬೇಡ ಅನ್ನೋದನ್ನು ನೀವು ಗೆಸ್ ಮಾಡಿಕೊಳ್ಳಬಹುದು. ಸೊ ಈ ಕಾರಣಕ್ಕೇನೆ ರಾಹುಲ್ ದ್ರಾವಿಡ್ ಅವರು ಕೋಚ್ ಆಗಿ ನಿವೃತ್ತಿಯನ್ನು ಹೊಂದಿದ ಬಳಿಕ ಗೌತಮ್ ಗಂಭೀರ್ ಯಾವಾಗ ಟೀಮ್ ಇಂಡಿಯಾದ ಹೆಡ್ ಕೋಚ್ ಆಗ್ತಾರೆ ಮನಸ್ತಾಪಗಳು ಜಾಸ್ತಿ ಆಗ್ಬೋದು. ಹೋಗ್ತಾ ಟೀಮ್ನಲ್ಲಿ ನನ್ನನ್ನು ಸರಿಯಾಗಿ ನಡೆಸಿಕೊಳ್ಳದೇ ಇರ್ಬೋದು, ನನಗೆ ಸಿಗುವಂತಹ ಅವಕಾಶಗಳು ಕಮ್ಮಿ ಆಗ್ಬೋದು, ನನ್ನ ಜಾಗಕ್ಕೆ ಬೇರೆ ಯಾರನ್ನಾರು ಕರೆದುಕೊಂಡು ಬಂದು ಕೂರಿಸ್ಬೋದು, ಅಂದರೆ ಅವಮಾನ ಮಾಡುವಂತಹ ಘಟನೆಗಳು ನಡೀಬಹುದು ಎನ್ನುವ ಕಾರಣಕ್ಕೇನೆ ವಿರಾಟ್ ಕೊಹ್ಲಿ ಟೀಮ್ ಇಂಡಿಯಾಗೆ ಅದರಲ್ಲೂ T20 ಹಾಗೂ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದು ಜಸ್ಟ್ ಬಿಕಾಸ್ ಆಫ್ ಟೀಮ್ ಇಂಡಿಯಾದ ಹೆಡ್ ಕೋಚ್ ಆಗಿರುವಂತಹ ಗಂಭೀರ್ ಹಾಗೂ ವಿರಾಟ್ ಕೊಹ್ಲಿ ನಡುವೆ ಇರುವಂತಹ ಸಾಕಷ್ಟು ಮನಸ್ತಾಪಗಳಿಂದ ಇಷ್ಟೆಲ್ಲವೂ ಕೂಡ ಆಯಿತು ಅನ್ನೋದನ್ನು ನಾವಿಲ್ಲಿ ಕಂಡುಹಿಡ್ಕೋಬೋದು. ಈಗ ಇದರ ಎಫೆಕ್ಟು ನೇರವಾಗಿ ಬೀಳ್ತಾ ಇರೋದು ಟೀಮ್ ಇಂಡಿಯಾದ ಮೇಲೆ. ಟೀಮ್ ಇಂಡಿಯಾದಲ್ಲಿ ಹೇಳಿಕೊಳ್ಳುವಂತಹ ಅನುಭವಿ ಆಟಗಾರರಿಲ್ಲ. ಟೆಸ್ಟ್ ಕ್ರಿಕೆಟ್ನಲ್ಲಿ ಅದರಲ್ಲೂ ಸೌತ್ ಆಫ್ರಿಕಾದ ವಿರುದ್ಧ ನಡೆದಂತಹ ಮ್ಯಾಚ್ಗಳಲ್ಲಿ ಅನುಭವದ ಕೊರತೆ ಯಾವ ರೀತಿ ಎದ್ದು ಕಾಣ್ತಾ ಇತ್ತು ಅನ್ನೋದನ್ನು ನಾವೆಲ್ಲ ನೋಡ್ಬೋದು. ವೈಟ್ ವಾಶ್ ಆಗಿರೋದೇ ಅದು ಸೌತ್ ಆಫ್ರಿಕಾ ವಿರುದ್ಧ. ಅವರು ಸೌತ್ ಆಫ್ರಿಕಾಗೆ ಹೋಗಿ ಟೆಸ್ಟ್ ಕ್ರಿಕೆಟ್ ಆಡಿದರೆ ಅವ್ರ ಪಿಚ್ಚು ಬಿಡಪ್ಪ, ಪಿಚ್ ಸರಿ ಇರಲಿಲ್ಲ, ಸಪೋರ್ಟ್ ಇರಲಿಲ್ಲ, ಅವ್ರ ಪಿಚ್ಚಲ್ಲಿ ಅವರೇ ಗೆಲ್ತಾರೆ ಅಂತ ಅನ್ಬೋದಾಯಿತು. ಆದರೆ ಸೌತ್ ಆಫ್ರಿಕಾ ಟೀಮ್ ಇಂಡಿಯಾಗೆ ಪ್ರವಾಸ ಬಂದಿತ್ತು. ಇಂಡಿಯಾದಲ್ಲಿ ನಡೆದಂತಹ
ಭಾರತದಲ್ಲಿ ನಡೆದಂತಹ ಮ್ಯಾಚ್ಗಳಲ್ಲಿ ಟೀಮ್ ಇಂಡಿಯಾ ಸೋತಿರೋದು ಅನುಭವದ ಕೊರತೆಯಿಂದಾಗಿ ಅನ್ನೋದನ್ನು ಕಡಾಖಂಡಿತವಾಗಿ ಹೇಳಬಹುದು. ಇದಾದ ಬಳಿಕ ಈ ಇಬ್ಬರು ಆಟಗಾರರು ಅಂದರೆ ರೋಹಿತ್ ಶರ್ಮಾ ಹಾಗೂ ಕೊಹ್ಲಿ ಇಬ್ಬರು ಆಟಗಾರರು ಕಂಟಿನ್ಯೂ ಆಗ್ತಾ ಇರೋದು ಕೇವಲ ಏಕದಿನ ಕ್ರಿಕೆಟ್ನಲ್ಲಿ ಮಾತ್ರ. ಈ ಏಕದಿನ ಕ್ರಿಕೆಟ್ನಲ್ಲೂ ಸಹ ಮೊದಲ ಮ್ಯಾಚ್ ಸೌತ್ ಆಫ್ರಿಕಾ ವಿರುದ್ಧ ಏನು ನಡೀತು, ಈ ಇಬ್ಬರು ಆಟಗಾರರು ರೋಹಿತ್ ಶರ್ಮಾ ಹಾಫ್ ಸೆಂಚುರಿಯನ್ನು ಮಾಡ್ಕೊಳ್ತಾರೆ, ಅದರ ಜೊತೆಗೆ ವಿರಾಟ್ ಕೊಹ್ಲಿ ಸೆಂಚುರಿಯನ್ನು ಮಾಡ್ಕೊಳ್ತಾರೆ. ಈ ಇಬ್ಬರು ಆಟಗಾರರ ಪ್ರದರ್ಶನವನ್ನು ಹೊರತುಪಡಿಸಿ ಟೀಮ್ ಇಂಡಿಯಾದಲ್ಲಿ ಇರುವಂತಹ ಬೇರೆ ಯಾವ ಆಟಗಾರರು, ಯುವ ಆಟಗಾರರು ಕೂಡ ಹೆಚ್ಚಾಗಿ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಲಿಲ್ಲ. ಇಫ್ ಇನ್ ಕೇಸ್ ಫಸ್ಟ್ ಏಕದಿನ ಪಂದ್ಯದಲ್ಲೂ ಸೌತ್ ಆಫ್ರಿಕಾ ಮೇಲೆ ನಡೆದಂತಹ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಏನಾದರೂ ಇರಲಿಲ್ಲ ಅಂದಿದ್ರೆ ಆ ಮ್ಯಾಚನ್ನು ಸಹ ಗೆಲ್ಲೋದು ಕಷ್ಟ ಇತ್ತು ಅನ್ನೋದು ಸ್ಕೋರ್ ಕಾರ್ಡನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ಈ ಇಬ್ಬರು ಆಟಗಾರರು ಈಗ ಕಂಟಿನ್ಯೂ ಆಗ್ತಾ ಇದ್ದಾರೆ. ಆದರೆ ಈ ಇಬ್ಬರು ಆಟಗಾರರು ಏಕದಿನ ಕ್ರಿಕೆಟ್ನಲ್ಲಿ ಕಂಟಿನ್ಯೂ ಆಗುವಂತಹ ಈ ಸಂದರ್ಭದಲ್ಲೂ ಸಹ ಕೊಹ್ಲಿ ಹಾಗೂ ಗಂಭೀರ್ ನಡುವೆ, ಈ ಇಬ್ಬರ ನಡುವೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಒಂದಷ್ಟು ಮಾತುಕತೆ, ಮೈದಾನದಲ್ಲಿ ಒಂದಷ್ಟು ಮಾತುಕತೆ, ವಾಗ್ಯುದ್ಧ ಆಗ್ತಾ ಇದೆ ಅನ್ನೋದನ್ನು PTI ವರದಿ ಮಾಡಿದೆ. ಮೊನ್ನೆ ಎರಡನೇ ಏಕದಿನ ಪಂದ್ಯಕ್ಕಾಗಿ ವಿರಾಟ್ ಕೊಹ್ಲಿ ಅಭ್ಯಾಸವನ್ನು ನಡೆಸಿ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಗಂಭೀರ್ ಅವರು ಎದುರಿಗೆ ಸಿಕ್ಕರೂ ಸಹ ಮಾತನಾಡಿಸದೆ ಡ್ರೆಸ್ಸಿಂಗ್ ರೂಮ್ಗೆ ಹೋದಂತಹ ಘಟನೆ ಕೂಡ ನಡೆದಿದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಟೀಮ್ ಇಂಡಿಯಾದ ಮೇಲೆ ಯಾವ ರೀತಿ ಪರಿಣಾಮಗಳು ಕೋಚ್ನ ವಿಚಾರವಾಗಿ ಬಿಡುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಪ್ಪ ಅಂತಂದರೆ ಇನ್ನೇನು ಏಕದಿನ ವರ್ಲ್ಡ್ ಕಪ್ ಬರ್ತಾ ಇದೆ, ಅಷ್ಟರ ಒಳಗೆ ಇದೆಲ್ಲವನ್ನೂ ಸಹ ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಂಡಿಲ್ಲ ಅಂತಂದರೆ ಇದರ ಎಫೆಕ್ಟ್ ಏಕದಿನ ವಿಶ್ವಕಪ್ನ ಮೇಲೆ ಬೀಳೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಈ ಇಬ್ಬರನ್ನು ಅಂದರೆ ಈ ಇಬ್ಬರು ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಹಾಗೂ ಗಂಭೀರ್ ಈ ಮೂವರನ್ನೂ ಸಹ ಕೂರಿಸಿ ಸಂಧಾನವನ್ನು ಮಾಡುವ ಮೂಲಕ ಎಲ್ಲವನ್ನೂ ಸಹ ಬಗೆಹರಿಸಬೇಕು. ಇಲ್ಲದೇ ಹೋದರೆ, ಇದು ಬಗೆಹರಿದೇ ಹೋದರೆ ದಯವಿಟ್ಟು ಈ ಇಬ್ಬರು ಆಟಗಾರರು ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಈ ಇಬ್ಬರೂ ಸಹ ಏಕದಿನ ಫಾರ್ಮ್ಯಾಟ್ಗೆ ಗುಡ್ ಬೈ ಹೇಳೋದಕ್ಕಿಂತ ಮುಂಚೆ ಟೀಮ್ ಇಂಡಿಯಾದ ಹೆಡ್ ಕೋಚ್ ಆಗಿರುವಂತಹ ಗಂಭೀರ್ ಅವರನ್ನು ಬದಲಾವಣೆ ಮಾಡುವ ನಿಟ್ಟಿನಲ್ಲೂ ಸಹ BCCI ಯೋಚನೆ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಇಂಡಿಯಾದ ಫ್ಯೂಚರ್ ಕ್ರಿಕೆಟ್ ನಿಜವಾಗ್ಲೂ ಕಷ್ಟ ಆಗುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ MS ಧೋನಿ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿದ್ದಾಗ ವಿರಾಟ್ ಕೊಹ್ಲಿ ಜೂನಿಯರ್ ಆಗಿ ಎಂಟ್ರಿ ಆಗಿ ನಾಯಕತ್ವದ ಒಂದಷ್ಟು ಪಟ್ಟುಗಳನ್ನು MS ಧೋನಿ ಅವರಿಂದ ಪಡೆದುಕೊಂಡಿದ್ದರು. ಅದಾದ ನಂತರ ಟೀಮ್ ಇಂಡಿಯಾದಲ್ಲೇ MS ಧೋನಿ ಇದ್ದರು. ವಿರಾಟ್ ಕೊಹ್ಲಿ ಅವರು ನಾಯಕರಾಗ್ತಾರೆ. ಆದಾಗ ಕೂಡ MS ಧೋನಿ ಅವರ ಮಾರ್ಗದರ್ಶನದಲ್ಲೇ ಒಂದಷ್ಟು ದಿನ ಪಳಗಿದ್ದ ಕಾರಣಕ್ಕೇ ವಿರಾಟ್ ಕೊಹ್ಲಿ ಕೂಡ ಟೀಮ್ ಇಂಡಿಯಾದ ಒಬ್ಬ ಯಶಸ್ವಿ ನಾಯಕ ಅಂತ ಅನ್ನಿಸ್ಕೊಂಡಿದ್ದು. ಸೊ ಈ ಒಂದು ಫಾರ್ಮ್ಯಾಟನ್ನು ಅನುಸರಿಸ್ಬೋದಾಗಿತ್ತು. ಯಾಕಪ್ಪ ಅಂತಂದರೆ ಶುಭ್ಮನ್ ಗಿಲ್ ಅವರಿಗೆ ನಾಯಕತ್ವ ಪಟ್ಟವನ್ನು ಕಟ್ಟೋದಕ್ಕಿಂತ ಮುಂಚೆ ಒಂದಷ್ಟು ಪಂದ್ಯಗಳನ್ನು ಇವರ ಅಂಡರ್ನಲ್ಲಿ ಆಡೋದು, ಅದಾದ ನಂತರ ಅವರನ್ನು ನಾಯಕರಾಗಿ ಅಂದರೆ ಟೀಮ್ನಲ್ಲಿರುವಂತಹ ಎಲ್ಲ ಸೀನಿಯರ್ಗಳ ಒಂದಷ್ಟು ಸಜೆಷನನ್ನು ತೆಗೆದುಕೊಳ್ಳುವ ಮೂಲಕ ಅವರನ್ನು ನಾಯಕನಾಗಿ ಮಾಡಿ ಕಂಟಿನ್ಯೂ ಮಾಡಿದರೆ ಮೋಸ್ಟ್ಲಿ ಚೆನ್ನಾಗಿರ್ತಾ ಇತ್ತು. ಅದು ಯಾವುದೂ ಕೂಡ ಆಗಿಲ್ಲ. ಸೊ ಇದರ ಕಡೆ BCCI ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಈ ಡೆವಲಪ್ಮೆಂಟನ್ನು ಸರಿ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಿದ್ರೆ ಮಾತ್ರ ಟೀಮ್ ಇಂಡಿಯಾದ ಅಂದರೆ ಇಂಡಿಯನ್ ಕ್ರಿಕೆಟ್ ಟೀಮ್ ಉಳ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಛಿದ್ರ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ನಿಮ್ಗೆ ಅನಿಸುತ್ತೆ ಇದರ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.